ಗಂಧದ ಮರದ ಲಾರಿಯ ಬಗ್ಗೆ ಏನಾಯಿತು ಎಂದು ತಿಳಿದುಕೊಂಡು ಬರಲು ಹೋದ ಕರಿಯ ಯುವರಾಜ್, ಇವರ ವಿಷಯ ಇನ್ನುವರೆಗೆ ತಿಳಿಯಲಿಲ್ಲ. ರಾಮಣ್ಣನ ಕರ್ಕೊಂಡು ಬಾ ಅಂತ ಹೇಳಿದ್ರೆ ಆ ಗುಮಾಸ್ತರು ಇನ್ನೂ ಬರಲಿಲ್ಲ. ಸರಿಯಾದ ಸಮಯಕ್ಕೆ ಕೂಳು ತಿಂದ ನಾಯಿಗಳು ಇತ್ತಿತ್ತಲಾಗಿ ಕೆಲಸ ಮಾಡಲಾರವು. ಇದರ ಹಿಂದೆ ಏನಾದರೂ ನಡೆದಿರಬಹುದೇ? ಅದು ನಾ ತಿಳಿಯದ ಹಾಗೆ ನಡೆಯುವುದು ಎಂದಿಗೂ ಸಾಧ್ಯವಿಲ್ಲ. ಯಾಕೆಂದ್ರೆ ನನ್ನ ಕೈಯಲ್ಲಿ MLA MP ಸಾಕಷ್ಟು ಜನ ಇರುವಾಗ ನನಗೆ ಆತರ ಭಯ. ಯಜಮಾನ್ರ ನಮ್ಮ ಗಂಧದ ಲಾರಿಯನ್ನು ಶಿವರಾಜರಪ್ಪರು ಬಿಡಿಸಿಕೊಂಡು ಬಂದ್ರು ಅಲ್ರಿ ಸಾವುಕಾರ, ಬಿಡಿಸಿಕೊಂಡು ಬಂದ್ರು. ಇಂಥವರಿರಬೇಕು, ನಂಬಿಕೆ ಆಪ್ತರು ಇದ್ದರೆ ಹೀಗಿರಬೇಕು. ನಮಸ್ಕಾರ ಪ್ರೇಮರಾಜ್ ಅವರಿಗೆ. ನಮಸ್ಕಾರ ಮಾಡಬೇಕಾದದ್ದು ನೀವಲ್ಲ, ನಾವು. ಅಂತೂ ನನ್ನ ಮೊದಲ ಪರೀಕ್ಷೆಯಲ್ಲಿ ಗೆದ್ದ ವೀರರೆಂದರೆ ನೀವೇ. ಇದು ಯಾವ ಮಹಾ ಕೆಲಸ? ನೀವು ನನ್ನನ್ನು ನಂಬಿದ ಮೇಲೆ ಇದಕ್ಕಿಂತ ಅನಾಹುತ ಕೆಲಸ ಯಾವುದಾದರೂ ಬಂದರು ಚೀಟಿಕೆ ಹೊಡೆದು ಮುಗಿಸುವುದರೊಳಗಾಗಿ ಮುಗಿಸುವ ಸಾಮರ್ಥ್ಯ ಈ ಶಿವರಾಜನಲ್ಲಿದೆ. ನೋಡಿ ಪ್ರೇಮರಾಜ್, ಇನ್ನು ಮೇಲೆ ನೀವು ಯಾವುದಕ್ಕೂ ಚಿಂತಿಸುವ ಕಾರಣವಿಲ್ಲ. ನಿಮ್ಮ ಕೆಲಸವನ್ನು ಎಲ್ಲ ಸರಿಪಡಿಸಿಕೊಂಡು ಹೋಗುವುದು ನನ್ನ ಕೆಲಸ. ನೀವು ನಿಶ್ಚಿಂತೆಯಿಂದ ಇರಬಹುದು. ಕರಿಯ, ನನ್ನ ಬಲಗೈ ಬಂಟನಾಗಿ ಸೇವೆ ಮಾಡಲು ಬಂದ ಈ ಶಿವರಾಜನಿಗೆ ನಮ್ಮ ಎಲ್ಲ ವ್ಯವಹಾರಗಳನ್ನು ತಿಳಿಸಿ ಹೇಳು. ಮತ್ತವರಿಂದ ತಿಳಿದುಕೊಳ್ಳುವಷ್ಟು ಮೂರ್ಖ ನಾನಲ್ಲ. ಇಲ್ಲಿಗೆ ಬರುವಾಗ ಎಲ್ಲ ವಿಷಯನ್ನು ಚೆನ್ನಾಗಿ ತಿಳಿದುಕೊಂಡು ಬಂದಿರುವೆ. ತಾವು ದಣಿದಿರುವಂತೆ ಕಾಣುತ್ತದೆ, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಬಹುದು. ನಮಸ್ಕಾರ ದಣಿಯರ, ನಮಸ್ಕಾರ. ನಮಸ್ಕಾರ. ಚಮತ್ಕಾರ ಆಮೇಲೆ ಮೊದಲು ನೀವು ಹೋದ ಕೆಲಸ ಎಲ್ಲಿಗೆ ಬಂತು? ಎಲ್ಲಿಗೆ ಬಂತು ಅನ್ನೋದೇನೈತ್ರಿ ದಣಿಯರ? ನಾನು ನಿಮ್ಮ ಮಾತ ಯಾವತ್ತರ ಮೀರಿನ ಆ ಮಗನಿಗೆ ಒಂದೆರಡು ಕಿವಿ ಬಂಡ್ಯಾಗ ಬಾರಿ ಅಡವ ಮಗನ ನಮ್ಮ ಸಾವುಕಾರ ಬಾ ಅಂದ ನಾಟಕ ಮಾಡಕತ್ತೆ. ನಮ್ಮ ಇಲ್ಲ ಅಂತ ಬಾರ ಪಾತಮ್ಮ ಬಾರ ನೋಡ್ರಿ ಯಾಕೆ ಬಂದ. ನೀವು ಹೇಳಿ ನಾ ಬಿಟ್ಟಿನ್ರಿ ಸಾವುಕಾರ. ನಮಸ್ಕಾರ ರೀ ಸಾವುಕಾರ್ರೆ. ತಮ್ಮ ಗುಮಾಸ್ತರ ಕಡೆಯಿಂದ ನನ್ನನ್ನು ಬರ ಹೇಳಿದ್ರಂತೆ. ಬಾ ಅಂತ ಹೇಳ್ಬೇಕಲ್ಲೋ ತಮ್ಮ. ಬಾ ಅಂತ ಹೇಳದಿದ್ರೆ ಹೆಂಗ್ ನಡೀತೈತಿ ನಮ್ಮ ವ್ಯವಹಾರ? ಸಾವುಕಾರ್ರೆ, ಆ ನಿಮ್ಮ ಗುಮಾಸ್ತರು ನಮ್ಮ ತಂದೆ ಮಾಡಿದ ಸಾಲದ ಬಗ್ಗೆ ಎಲ್ಲ ವಿವರಿಸಿ ಹೇಳಿದರು. ಹಂಗಾದ್ರ ಎಲ್ಲ ವಿಷಯ ತಿಳ್ಕೊಂಡು ನಿಮ್ಮ ಅಪ್ಪ ಸಾಲ ಮಾಡಿದ್ದು ತೀರಿಸಿ ಹೋಗಾಕ ಬಂದಿ ಅಂದಾಗ ಆತು. ನೋಡು ರಾಮ, ಏನು ನಮ್ಮವರು ಅಂತ ಇಷ್ಟು ದಿವಸ ಕೇಳಲಾರ್ದ ಸುಮ್ಮನಿದ್ದೀವಿ. ಮೊದಲು ಇನ್ನು ಮೇಲೆ ಬಿಡಾಕ ಬರೋದಿಲ್ಲ. ಅದ್ಯಾಂಗ ಬರ್ತೈತಿ? ಹೆಂಗೂ ಕರೆಯಕ್ ಕರ್ಸಿದ್ದಕ್ಕಾಗಿ ನಮ್ಮ ಕಿಮ್ಮತ್ತು ಕೊಟ್ಟು ಬಂದೀತಮ್ಮ. ಏನು ಕೊಡ್ಬೇಕಾಗೈತೆ ಪೈಸಾ ಚುಕ್ತಾ ಮಾಡಿ ಹೋದ್ರಾಯ್ತು. ಸಾವುಕಾರ್ರೆ, ನಮ್ಮ ತಂದೆ ಮಾಡಿದ ಸಾಲ ನಾವು ಚಿಕ್ಕವರಿದ್ದಾಗೆ ಮುಟ್ಟಿಸಿ ಋಣಮುಕ್ತರಾಗಿರಿ ಅಂತ ನೀವೇ ಒಂದು ಸಲ ನಮ್ಮ ಮುಂದೆ ಹೇಳಿದ್ರಿ.
ಈಗ ನೋಡಿದ್ರ ಇನ್ನೂ ಸಾಲ ಐತಿ ಅಂತ ಹೇಳಿದ್ರ ನಾವು ಎಲ್ಲಿಂದ ಕೊಡ್ಬೇಕ್ರಿ ಸಾವುಕಾರ್ರೆ? ಎಲ್ಲಿಂದ ಕೊಡ್ಬೇಕಂದ್ರೆ ಹೆಂಗಪ್ಪ? ನಿಮ್ಮ ಸಾಲ ನಿಮ್ಮಪ್ಪ ತೀರ್ಸ್ಯಾನಂತ ನಾವೆಲ್ಲಿ ಹೇಳಿವಿ? ಅದೆಲ್ಲ ಹಾಳು ಪುರಾಣ, ನಮ್ಮ ಮುಂದೆ ಏನು ಹೇಳಕ್ ಹೋಗ್ಬೇಡ. ಏನು ಕೊಡ್ಬೇಕಾಗೈತಿ ಅಷ್ಟು ಕೊಟ್ಟು ನಮ್ಮನೆ ಹೊಸಲ ದಾಟು, ಇಲ್ಲಾದ್ರ ಪರಿಣಾಮ ಎತ್ತಕ್ಕಾಗಕ್ಕಿಲ್ಲ. ತಿಳಿತೇನು? ತಿಳಿಯಿತು ಸಾವುಕಾರ್ರೆ, ನೀವು ಆಡುವ ಮಾತು ಚೆನ್ನಾಗಿ ತಿಳಿಯಿತು. ನಮ್ಮಂಥ ಬಡವರು ಅಲ್ಪರು ನಿಮ್ಮ ಎದುರಿಗೆ ಬದುಕಬಾರದು ಅಂತ ನಾನು ನಮ್ಮ ತಂದೆಗೆ ಈ ಮಾತು ಆವತ್ತೇ ಹೇಳಿದ್ದೆ. ಇದರಲ್ಲಿ ಏನಾದರೂ ಮೋಸ ಇದೆ ಅಂತ. ನೀನು ಇನ್ನೂ ಚಿಕ್ಕವ, ತಲೆಯ ಮೇಲಿನ ಮಾಸು ಆರಲಾರದವ ಅಂತ ನನ್ನನ್ನೇ ಗದರಿಸಿ ಬಿಟ್ಟರು. ನೋಡಿ ಸಾವುಕಾರ್ರೆ, ನಮ್ಮ ತಂದೆ ಮಾಡಿದ ಏನಾದರೂ ಅಲ್ಪ ಸ್ವಲ್ಪ ಸಾಲ ಉಳಿದಿದ್ರೆ ಹೇಳಿಬಿಡಿ, ನಾನು ತೀರಿಸ್ತೀನಿ. ಆದ್ರೆ ಅದಕ್ಕೆ ಸ್ವಲ್ಪ ಕಾಲಾವಕಾಶ ಕೊಡ್ರಿ ಸಾವುಕಾರ್ರೆ, ನಿಮ್ಮ ಕಾಲಿಗೆ ಬಿದ್ದು ಬೇಡಿ. ಈ ನಿನ್ನ ಮಸುವೆ ಕಣ್ಣೀರು ನನ್ನ ಮುಂದೆ ತೋರ್ಸಕ್ ಹೋಗ್ಬೇಡ. ಏನಿದ್ರು ಕೊಡ್ತೋ ವಿಷಯಕ್ಕೆ ಬಾ. ಸಾವುಕಾರ್ರೆ, ಹಾಗಾದ್ರೆ ಹೇಳಿಬಿಡ್ರಿ ಎಷ್ಟೈತಿ ಅಂತ. ಗುಮಾಸ್ತೆ, ಹೇಳ್ರಿ. ಇವರ ಸಾಲದ ಬಾಬತ್ತು ಎಷ್ಟೈತಿ ಅನ್ನೋದು ಸಾರ ಸಗಟ್ ಹೇಳಿಬಿಡ್ರಿ. ಆತ್ರಿ ನೋಡ್ರಿ ದಣ್ಯರ, ಟೋಟಲ್ ಇದು ಮೊನ್ನೆ ಇದು ನೋಡ್ರಿ, ಮೊನ್ನೆ ಹೋದ ತಿಂಗಳ ಫೆಬ್ರವರಿ ಮಾರ್ಚ್ ಮುಂದಿನ ತಿಂಗಳು ಹಿಡ್ದಾಳೆ ಏನ್ರಿ? ನೋಡಪ್ಪ ತಮ್ಮ, ನಿಮ್ಮಪ್ಪ ಸಣ್ಣವ್ರಿದ್ದ ಕಳೆಗ 10,000 ರೂಪಾಯಿ ಸಾಲ ಒಯ್ದಿದ್ರು. ಅದು ಬಡ್ಡಿ ಗಂಟ ಕಲ್ತು ಇದೇನ್ರಿ ಗುಮಾಸ್ತ್ರ? ಏ ತಮ್ಮ ದಮ್ಮು ಏನೋ ಲೆಕ್ಕ ಮಾಡಾಕತ್ತೀನಿ. ನಾ ಲೆಕ್ಕ ಏನು ಇಲ್ಲ ಏನ್ರಿ ಗುಮಾಸ್ತ್ರ ಕಳೆದೇನು ನಿನ್ ಮುಂದಿತ್ತು. ಅಯ್ಯೋ ಟೌನ್ ಮಗನ ದಿವ್ಸಾಗಿರ್ತಾವೇನು? ಕುಡು ಟೈಮ್ನಾಗ ಮೆತ್ತೆ ಆಗಲ್ಲ. ಕೊಡು ಟೈಮ್ನಾಗ ಸೌಕರ್ಯ ಕೊಡ್ರಿ 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 ಸೌಕರ್ಯ. ಅವಾಗ ಧ್ಯಾನ ಇರಲ್ಲ, ಅವಾಗ ನಮ್ಮ ಸೌಕರ್ಯ ಗುರಿತದ. ಈಗ ನಿನಗೆ ಊರಿ ಆಗತ್ತದೇನು? ನೋಡಪ್ಪ ತಮ್ಮ, ನೀವು ಸಣ್ಣವ್ರದ ಕಳೆಗ ನಿಮ್ಮಪ್ಪ 10,000 ರೂಪಾಯಿ ಸಾಲ ಒಯ್ದದು ಖರೆ. ಇಲ್ಲಿ ತನಕ ಬಡ್ಡಿ ಗಂಟ ಕಲ್ತು 50,000 ರೂಪಾಯಿ ಆಗೈತಿ. ಅದ್ರೊಳಗ 1,000 ಬಡ್ಡಿ 1,000 ಗಂಟ ಅರ್ಧ ಅದು ಬಂದು ಮುಟ್ಟ್ಯದ. ಇನ್ನು ಉಳಿದದ್ದು ಸೌಕರ್ಯ ಇದಕ್ಕೇನತ್ತೆ ಪಾತಮಾನಿ? ಸಾವುಕಾರ್ರೆ, ಸಾಲವೆಂಬ ರೂಪದಿಂದ ಈ ಬಡವನ ಹೊಟ್ಟೆಯ ಮೇಲೆ ಬರೆ ಎಳೆಯಬೇಡಿ ಸಾವುಕಾರ್ರೆ. ನಾವು ನಮ್ಮ ತಂದೆ ಮಾಡಿದ ಸಾಲ ಆವಾಗಲೇ ಪೂರ್ತಿಯಾಗಿ ಮುಟ್ಟಿಸಿವಿ. ಈಗ ಇನ್ನೂ ಸಾಲ ಐತಿ ಅಂದ್ರ ಎಲ್ಲಿಂದ ಕೊಡ್ಬೇಕ್ರಿ ಸಾವುಕಾರ್ರೆ? ಎಲ್ಲಿಂದ ಕೊಳ್ಳಿ ಅಂದ್ರೆ ಹೆಂಗಪ್ಪ? ಇದ್ದ ಮನೆ ಮಾರಿ ತಂದೆ ಮಾಡಿದ ಸಾಲದಿಂದ ಋಣಮುಕ್ತರಾಗಬೇಕು. ಅದು ಸಾಧ್ಯ ಆಗದಿದ್ರೆ ಇದ್ದ 1 ಎಕರೆ ಜಮೀನು ಒತ್ತಿ ಹಾಕಿ ಸಾಲ ತೀರಿಸಬೇಕು. ಹೌದು, ಇವು ಎರಡೂ ಬೇಕಂದ್ರ ಇದ್ದ ಹೆಂಡತಿಗೆ ಸೆರಗ ಹಾಸಕ್ಕೆ ಹೇಳಬೇಕು. ಎಲುಬು ಇಲ್ಲದ ನಾಲಿಗೆಯಿಂದ ಸಿಕ್ಕಂತೆ ಬಗಳಿದರೆ ನಿಮ್ಮ ಬಾಯಿಯೊಳಗಿನ ಹಲ್ಲುಗಳು ಭೂಮಿಗೆ ಬಿದ್ದಾವು. ಏನೋ ತಾವು ಶ್ರೀಮಂತರು ಅಂತ ಆಡಿದ್ದು ಅನಿಸಿಕೊಂಡು ಸುಮ್ಮನಿದ್ದರೆ ನನ್ನ ಹೆಂಡತಿಯ ಸೆರಗು ಹಾಸಕ ಹೇಳ್ತೀಯನೋ ಅಲ್ಕ ನನ್ನ ಮಗನೇ. ಏನೋ ತಮ್ಮ, ಇದ್ದ ವಿಷಯ ಇದ್ದಂಗೆ ಹೇಳಕ್ ಬಂದ್ರ ಎಡಿಮೆ ಗೊತ್ತಿರುತ್ತ. ಹಂಗಾಯ್ತಲ್ಲೋ ನಿನ್ನ ಪರಿಸ್ಥಿತಿ. ಏನು ಸಾಲದ ವಿಷಯದ ಬಗ್ಗೆ ಮಾತನಾಡಿದರೆ ಸುಮ್ಮನಿರುತ್ತಿದ್ದೆ. ನನ್ನ ಹೆಂಡತಿಗೆ ಸೆರಗು ಹಾಸು ಎಂದು ಹೇಳುವ ಈ ಹಲ್ಕ ನನ್ನ ಮಗನನ್ನ ಸುಮ್ಮನೆ ಬಿಡುವಂತೀಯೋ ಚಮಚ ನನ್ನ ಮಗನ. ಸೌಕಾರ, ಓ ಸೌಕರು,
ಈ ಮಗನಿಗೆ ಹಿಂಗೆ ಬೀಳ್ಬಾರ್ದ್ರಿ. ಈ ಮಗನಿಗೆ ಬಾ ಸೊಕ್ಕದ. ಈ ಮಗ ನಿಮ್ಮ ಮುಂದೆ ನನಗೆ ಹಿಂಗ ಮಾತಾಡ್ತಾನ ಅಂದ್ರ ನಂಗೆ ಇಲ್ಲಿ ಹಿಡಿದು ಅಟ್ಟೆ ಉರ್ದದ ಸೊಕ್ಕರ. ಈ ಮಗನಿಗೆ ಹಿಂಗ ಬೀಳ್ಬಾರ್ದ್ರಿ. ಹೋಲ್ ಸಾರ್ತಿ ಆ ಮಗ ನಂಜನಗೂಡಿಗೆ ಹ್ಯಾಂಗ ಹೊಳಿ ಕಲಿಸಿವಲ್ಲ, ಈ ಮಗನಿಗೆ ಹೊಳಿ ಕಲಿಸ್ಬೇಕ್ರಿ ಸೊಕ್ಕರ. ಈ ಮಗನು ಏನೋ ಹಿಂಗ ಪುಡಿ 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 ಆಗ್ಬೇಕು ಈ ಮಗನಿಗೆ. ಹಂಗ ಹೊಡಿಬೇಕ್ರಿ ಈ ಮಗನಿಗೆ. ಅಂದಾಗ ಬುದ್ಧಿ ಬರ್ತದೆ ಈ ಮಕ್ಕಳಿಗೆ. ನನ್ನ ಎಲುವು ಪುಡಿ ಪುಡಿ ಮಾಡಲು ಅದು ನಿಮ್ಮಿಂದ ಸಾಧ್ಯವಿಲ್ಲ. ನೋಡ್ರಿ ಯಜಮಾನರೇ, ಈ ಯಜಮಾನ ನಿನ್ನ ಕಂತ್ರಿ ನಾಯಿ ಸಿಕ್ಕಾಪಟ್ಟಿ ಅನ್ಯಾಯದ ಹಣ ತಿಂದು ಬೆಳೆದು ದೊಡ್ಡವನಾಗಿದ್ದಾನೆ. ಆದರೆ ನಾನು ನನ್ನ ಪವಿತ್ರವಾದ ತಾಯಿಯ ಎದೆ ಹಾಲು ಕುಡಿದು ಬೆಳೆದು ದೊಡ್ಡವನಾಗಿದ್ದಾನೆ. ನನ್ನನ್ನು ನೀವೇನು ಮಾಡಲು ಸಾಧ್ಯವಿಲ್ಲ. ನಾನು ಮಾತ್ರ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ಹಾಗೇಕೆ ಹುಚ್ಚರಾಗಿ ಅರಿಸಿಕೊಳ್ಳಿಲ್ಲ ಕೋಪಿನ ಮಗನೇ? ಒಮ್ಮೆ ನಮ್ಮ ಗುರಿಗಳಿಗೆ ಹೊಕ್ಕಿರುವ ಬೇಟೆಯನ್ನು ಹಾಗೆ ಕಳಿಸುವುದಿಲ್ಲ. ಅದಕ್ಕೆ ನಮ್ಮ ರುಚಿ ತೋರಿಸ್ತೀನಿ. ರುಚಿ ತೋರಿಸುವ ತನಕ ಸುಮ್ಮನಿರಲು ನಾನೇನು ಹೇಳಿ ಅಲ್ಲ. ಹೇ ಸಾವುಕಾರ, ನೀನು ನಿಜವಾಗಿಯೂ ನಿಮ್ಮಪ್ಪನ ರಕ್ತಕ್ಕೆ ಹುಟ್ಟಿದ ಮಗನಾಗಿದ್ದರೆ ನನ್ನನ್ನು ಮುಟ್ಟಿ ನೋಡು. ಆಮೇಲೆ ನಿನ್ನ ಪರಿಣಾಮ ಏನಾಗುತ್ತೆ ಅಂತ. ಏನೋ ಮಗನ, ಅರೆ ಬಿಟ್ಟು ಬಿಡಿ, ಹೀಗೇಕೆ ಮಾತನಾಡುತ್ತಿರುವಿರಿ? ಈ ಸಮಯದಲ್ಲಿ ನೀನೇಕೆ ಬಂದೆ? ನೀನು ಬರದೇ ಇದ್ದರೆ ಈ ಮಗನ ಹೆಣ ಇಲ್ಲೇ ಹೋಗಿ ಬಿಡುತ್ತಿದ್ದೆ. ಹೋಗಲಿ ಬಿಡಿ. ನೋಡು, ನೀನೀಗ ಮನೆಗೆ ಹೋಗು, ಆಮೇಲೆ ವಿಚಾರ ಮಾಡಿದರಾಯ್ತು. ಮೊದಲು ಹೊರಟು ಇಲ್ಲಿಂದ. ತಮ್ಮ ನಡಿ ನಡಿ, ಕೆಡ್ಸ್ಕೋಬೇಡ. ನಡಿ, ಹೇಳೋ ಮಾತು ಕೇಳು. ಹೋಗ್ತೀನಿ, ಹೋಗಿ ಮತ್ತೆ ಬಂದೇ ಬರ್ತೀನಿ. ಇದು ಏನ್ರಿ ಯಜಮಾನ್ರಿ, ತಾವು ತಿಳಿದವರು ತಾವು ಈ ರೀತಿ ಮಾತನಾಡುವುದೇ? ನೀವಾಡಿದ ಮಾತು, ಅವನಾಡಿದ ಮಾತು ನಾನೇ ಒಳಗೆ ಕುಳಿತು ಸರಿಯಾಗಿ ವಿಚಾರ ಮಾಡಿದ್ದೇನೆ. ಮುಂದೆ ಏನು ಮಾಡಬೇಕೆಂಬುದು ನಾನು ನಿಮಗೆ ಚೆನ್ನಾಗಿ ತಿಳಿಸಿ ಹೇಳಿಕೊಡುತ್ತೇನೆ. ನೀವು ಸಮಾಧಾನದಿಂದ ಒಳಗೆ ಬನ್ನಿ. ದಣ್ಯರ, ಇದು ಇಟ್ಟಕ್ಕೆ ಬಗೆಹರಿಲ್ರಪ್ಪ. ಇದು ನಮಗೆ ಇವತ್ತು ಬೇಕೇ. ಏನ್ ಬಿ ಮಾಡ್ರಿ ದೋಸ್ತ. ಹೋಗು ಕಾಮಸರ್ ಅಂಗಡಿಗೆ ಹೋಗು. ಆ ಹೊಂಡ ಅಂಗಡಿ ನೋಡು, ಅವ ಶೂ ಅಂಗಡಿ ನೋಡು. ಎಲ್ಲರ ಬಲ್ಲಕ್ಕಿಂದ ಎಸೆ ಸೊತ್ತೊಂಬ ಎಲ್ಲ ಇವತ್ತು ಒಗತಾ ಹೋಗ್ಯ ಮಾತು ನಡ.